ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಠಾಯದ ಒಡೆಯ ಮಕ್ಕಳು 12 ಜನ ಹುಟ್ಟಿದ್ರು ಪ್ರಯೋಜನವಿಲ್ವಂತೆ. ಭಾಗ್ಯವುಳ್ಳಂತ ಒಬ್ಬ ಮಗ ಹುಟ್ಟಿದ್ರೆ ಸಾಕಂತೆ ಆ ಮನೆನೇ ಬೆಳಕಾಯ್ತದಂತೆ. ಹಂಗೆ ನನ್ನ ಮಗ ಕೆಂಪಾಚಾರಿ ಹುಟ್ಟಿದ ಮೇಲೆ ನನ್ನ ಮನೆ ಬೆಳಕಾಯ್ತು ಅನ್ಕೊಂಡು ತಾಯಿ ಮುದ್ದಮ್ಮ ಅವ್ನು ಹುಟ್ಟಿ 7 ವರ್ಷ ಆಯ್ತು, ಒಂದು ದಿವಸನೂ ತಪ್ಪಿಸ್ತಂಗೆ ಅವನಿಗೆ ನೊರೆ ಹಾಲನ್ನ ಕರೆದು ಕೊಡ್ತಿದ್ದೀನಿ. ಅವನು ಕುಲ್ಮೆ ಕಚೇರಿಯಿಂದ ಬರುವಂತ ಸಮಯ ಆಯ್ತು, ಅವನಿಗೆ ಹಾಲನ್ನ ಕರ್ಕೊಡ್ಬೇಕು ಅನ್ಕೊಂಡು ತಾಯಿ ಮುದ್ದಮ್ಮ ಏನಪ್ಪ ಮಾಡ್ತಾವಳೆ ಅಂದ್ರೆ, ಅವಳು ಹಸುವನ್ನೇ ಕಟ್ಟುಕೊಂಡು ಕರುವನ್ನೇ ಬಿಟ್ಟುಕೊಂಡು ಕಂಚಿನಂಡೆಯ ತೆಗೆದು ಮಂಡಿಗೆ ಕೊಟ್ಟುಕೊಂಡು ಕೈಯಣ್ಣೆಯ ಕಟ್ಟ ಬಲಗೈಲಿ ಹಿಡ್ಕೊಂಡು ಹುಟ್ಟಿರುವಂತ ಸೀರೆ ಹೊಳೆಯಾಯ್ತದೆ ಅಂತ ಮಾಸೋಯ್ತದೆ ಅಂತ ನನ್ನದ ಪಾಠದ ಮೇಲೆ ತಾನೇನೆ ಕೊಟ್ಟುಕೊಂಡು ಅವಳು ಕೆಂಪಾಚಾರಿ ಮಗನಿಗೆ ಕಾಮುಜೇನನ್ನು ಕರೆಯುತ್ತಾಳೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಠಾಯದ ಒಡೆಯ ಸಿದ್ದಯ್ಯ ದಯ ಮಾಡೋ. ನನ್ನ ಮಗ ಕುಲ್ಮೆ ಕಚೇರಿಯಿಂದ ಬರುವಂತ ಸಮಯ ಆಯ್ತು, ಅವನಿಗೆ ಹಾಲನ್ನ ಕರ್ಕೊಡ್ಬೇಕು ಅನ್ಕೊಂಡು ತಾಯಿ ಮುದ್ದಮ್ಮ ಹಸುವನ್ನ ಕಟ್ಕೊಂಡು ಕರುವನ್ನ ಬಿಟ್ಕೊಂಡು ಹಾಲನ್ನ ಕರಿತವಳೆ. ಇದೇ ಖಳ್ಗೆ ಒಳಗೆ ನಮ್ಮ ಧರೆಗೆ ದೊಡ್ಡವರು ಮುದ್ದಮ್ಮನ ಮನೆ ಮುಂದೆ ನಿಂತ್ಕೊಂಡು ಹರದೇವರ ಭಿಕ್ಷಾ, ಗುರುದೇವರ ಭಿಕ್ಷಾ, ಸಾಧು ಸಂಗೇನ್ ಭಿಕ್ಷಾ, ಜ್ಯೋತಿಲಿಂಗನ್ ಭಿಕ್ಷಾ, ಯಾರವ್ವ ಮನೆಯೊಳಗೆ ಯಾರು ಕಂದ ಮನೆಯೊಳಗೆ, ಯಾರವ್ವ ಮನೆಯೊಳಗೆ ಯಾರು ಕಂದ ಮನೆಯೊಳಗೆ, ಬಡಜನ್ಮ ಬಂದು ಬಾಗಿಲಲ್ಲಿ ನಿಂತು ದಾನ ನೀಡು ಮಗಳೇ, ನನಗೆ ಧರ್ಮ ನೀಡು ಮಗಳೇ, ಭಿಕ್ಷೆಯ ನೀಡಿದರೆ ಲಕ್ಷಾದ ಹೊನ್ನವುದು, ಬಡಜನ್ಮ ಬಂದು ಬಾಗಿಲಲ್ಲಿ ನಿಂತು ದಾನ ನೀಡು ಮಗಳೇ, ನನಗೆ ಧರ್ಮ ನೀಡು ಮಗಳೇ. ಹರದೇವರ ಭಿಕ್ಷಾ, ಗುರುದೇವರ ಭಿಕ್ಷಾ ಅಂದ್ರಂದ್ರೆ ಈ ದಾನ ಬಗ್ಗೆ ದಾನ ಅಂದ್ರೂ ಜ್ಞಾನವಿಲ್ಲ, ಭಿಕ್ಷಾ ಅಂದ್ರೂ ಲಕ್ಷ್ಮಿ ಇಲ್ಲ, ನೀಡಿದ ಕಾಲ ತೆಗಿನಿಲ್ಲ, ನಿಜ ಭಕ್ತಿಯಿಂದ ತೋರ್ಲಿಲ್ಲ. ಈ ಮುದ್ದಮ್ಮಗೆ ದಾನ ಕೊಟ್ಟಂತ ಗುರು ನಾನು, ಭಾಗ್ಯ ಕೊಟ್ಟಂತ ಗುರು ನಾನು ಬಂದು ಇವಳು ಮನೆ ಮುಂದೆ ನಿಂತ್ಕೊಂಡು ದಾನ ಧರ್ಮವನ್ನು ಸಾರೋದಕ್ಕೆ ಓಡ್ ಬಂದು ನನ್ನ ಮಗವನ್ನ ನೋಡ್ಬಾರ್ದು. ಹೋಗ್ಲಿ, ಉತ್ತರ ದೇಶದಿಂದ ತಂದಿರುವಂತ ಈ ಕಂಡಾಯಕ್ಕಾದ್ರೂ ಒಂದು ಗಂಧದ ಕಡ್ಡಿನಾರ ಕಸ್ಬಾರ್ದ್ವಾ.
ಇವಳು ಚಾಕರನೇ ಹೆಚ್ಚಾಗ್ಬಿಡ್ತು. ಇರ್ಲಿ, ನನ್ನ ಮೈಮೆ ಮೈಕಾರವನ್ನ ತೋರ್ತೀನಿ ಅನ್ಬಿಟ್ಟು ನಮ್ಮ ಧರ್ಗೆ ದೊಡ್ಡವರು ತಂಬೂರಿಯನ್ನ ಕೂಚ್ ಮಾಡಿದ್ರು. ಗಗ್ಗರವನ್ನ ಲಾಗ ಮಾಡಿ ಅವರು ಹಿಂದಲ್ಲ ಪಾದ ತೆಗೆದು ಮುಂದಕ್ಕೆ ಇಟ್ಟುಬಿಟ್ಟು, ಮುಂದಲ್ಲ ಪಾದ ತೆಗೆದು ಮುಂದಕ್ಕೆ ಇಟ್ಟುಬಿಟ್ಟು, ಹಿಂದಲ್ಲ ಪಾದದಲ್ಲಿ 200 ಗೆಜ್ಜೆ ಚಲಿರೆಂದೋ, ಮುಂದಲ ಪಾದದಲ್ಲಿ 300 ಗೆಜ್ಜೆ ಚಲಿರೆಂದೋ, ಆ ತಂಬೂರಿಯ ನಾದಕ್ಕೆ ಗಗ್ಗರದ ಶಬ್ದಕ್ಕೆ ಹಾಲು ಕೊಡುವ ಕಾದಿದ್ದೇನೆ ಚಲ್ಲ ಚಲ್ಲನೆ ಬೆದರಲಿಕ್ಕಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಕಡ್ಡಾಯದ ಒಡೆಯ ದಯ ಮಾಡು. ನಮ್ಮ ಧರೆಗೆ ದೊಡ್ಡವರು ಆ ತಂಬೂರಿಯನ್ನ ಮೀಟದೇಟ್ಗೆ, ಆ ಗಗ್ಗರವನ್ನ ಲಾಗ ಮಾಡ್ದೇಟ್ಗೆ ಹೊಸ ಹಾಲು ಕೊಡ್ತಿತ್ತಲ್ಲ, ಹಾಲಿನ ಅಂಡೆ ಒಂದು ಬುಡ್ತು, ಹಾಲೆಲ್ಲ ಚೆಲ್ಲೋಯ್ತು, ಅವಳು ಮಂಡಿಯು ಕಿತ್ತೋಯ್ತು, ಅವಳು ಬಳಸಂದು ಬರ್ತೋಯ್ತು, ಅವಳು ಬಳೆಗಾಡು ಒಡೆದೋಯ್ತು, ಅವಳು ಎಡಗಾಡೆ ಬೀಳುತ್ತಾಳೆ ಬಲಗಾಡೆ ಏಳುತ್ತಾಳೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಡ್ಡಾಯದ ಒಡೆಯ ಸಿದ್ದಯ್ಯ ದಯ ಮಾಡು. ಈ ಮುದ್ದಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ನಾನು ಇನ್ನೊಂದ್ಸತಿ ದಾನ ಧರ್ಮವನ್ನು ಸಾರಬೇಕು ಅನ್ಕೊಂಡು ನಮ್ಮ ಧರ್ಗೆ ದೊಡ್ಡವರು ಹರದೇವರ ಭಿಕ್ಷಾ, ಗುರುದೇವರ ಭಿಕ್ಷಾ, ಸಾಧು ಸಂಘನ ಭಿಕ್ಷಾ, ಪರಂಜ್ಯೋತಿಯವರ ಭಿಕ್ಷಾ ಅಂದ್ರಂತೆ. ಮುದ್ದಮ್ಮನಿಗೆ ಅವಾಗ ವ್ಯಾಪ್ತಿ ಬಂತು, ಮನೆ ಮುಂದೆ ನಿಂತ್ಕೊಂಡು ಯಾರೋ ದಾನ ಧರ್ಮವನ್ನ ಸಾರ್ತವ್ರೆ, ನಾನು ಇವಾಗ್ಲೇ ಹೋಗಿ ನೋಡ್ಬೇಕು ಅಂದ್ಬಿಟ್ಟು ದಡಾ ಬಡ್ನೆ ಎದ್ಬಿಟ್ಟು ಹಟ್ಟಿ ಹೆಜ್ಜರಕ್ಕೆ ಗುಡುಗುಡ್ನೆ ಓಡ್ ಬಂದು ನಮ್ಮ ಧರ್ಗೆ ದೊಡ್ಡವ್ರ ಮುಖವ ದುರು 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 ನೋಡ್ತವಳೆ. ನೋಡ್ಬಿಟ್ಟು ಲವ್ ಎತ್ತಲ್ಲಿಂದ ಬಂದೆ ನೀನು ಹುಟ್ಟು ಕಾಡ ಪರದೇಸಿ, ಈ ಭಿಕ್ಷೆ ಮಾಡು ಮುಂಡೆ ಮಕ್ಕಳಿಗೆ ಗೊತ್ತು ಗೊತ್ತು ಒಂದು ಇಲ್ವಾ, ಈ ತಿರ್ಕಂಡ್ ತಿನ್ನೋ ತಿರ್ಬೋಗಿಗೆ ಇನ್ನು ಬುದ್ಧಿ ಬರನೇ ಇಲ್ವಾ ಸಿದ್ದಯ್ಯ ಸ್ವಾಮಿ ಬನ್ನಿ ಕಡ್ಡಾಯದ ಒಡೆಯ ಸಿದ್ದಯ್ಯ ದಯ ಮಾಡು. ಅಲ್ಲ ಕನೆಯ, ನನ್ನ ಮಗ ಹುಟ್ಟಿ 7 ವರ್ಷ ಆಯ್ತು, ಅವ್ನಿಗೆ ಒಂದ್ ದಿವಸನೂ ತಪ್ಪಿಸ್ದಂಗೆ ಹಾಲನ್ನ ಕರೆದು ಕೊಡ್ತಿದ್ದೆ, ಒಂದು ಹೊತ್ತು ಹಾಲಿಂದ ಮಾಡ್ಬಿಟ್ರಲ್ಲಯ್ಯ. ನನ್ನ ಹಾಲು ಕರಿಬೇಕಾದ್ರೆ ಹೆಂಗ್ ಮಂಟ್ಗಂಡೆ ಗೊತ್ತೇನಯ್ಯ, ಆ ಮಂಟ್ಗಂಡೆಟ್ಗೆ ನನ್ನ ಬಳೆ ಹೊರದೋಯ್ತು, ನನ್ನ ಮಂಡಿ ಎಲ್ಲ ಕಿತ್ತೋಯ್ತು, ನನ್ನ ಬಳಸಂದೆಲ್ಲ ಪರ್ಚೋಯ್ತು. ನನ್ನ ಹಾಲು ಕರಿಬೇಕಾದ್ರೆ ಹೆಂಗ್ ಮಂಟ್ಗಂಡೆ ಗೊತ್ತೇನಯ್ಯ, ನನ್ನ ಬಳೆ ಒಡೆದೋದಂಗೆ ನಿನ್ನ ಬಳಗವೇ ಒಡೆದೋಗ್ಲಿ, ನನ್ನ ಮಂಡಿ ಕಿತ್ತೋದಂಗೆ ನಿನ್ನ ಹಟ್ಟಿಯೇ ಕಿತ್ತೋಗ್ಲಿ, ಅಯ್ಯ ನಾನು ಮಂಟೋದಂಗೆ ನಿನ್ನ ಮನೆಯು ಮಂಟೋಗಿ ಸಿದ್ದಯ್ಯ ಸ್ವಾಮಿ ಬನ್ನಿ. ನಾನು ಹಾಲನ್ನು ಕರಿಬೇಕಾದ್ರೆ ಹೆಂಗ ಮಂಟ್ಕಂಡೆ ಹಂಗೆ ನಿನ್ನ ಮನೆ ಮಂಟ್ಗಳ ಮನೆ ಬಿಟ್ಟು ಆಚೆ ಹೋಗಯ್ಯ ಅಂದಂತೆ. ಆಗ ನಮ್ಮ ಧರೆಗೆ ದೊಡ್ಡವರು, ಅಮ್ಮ ಉತ್ತರ ದೇಶದಿಂದ ಈ ಕತ್ತಲ ರಾಜ್ಯಕ್ಕೆ ಬಂದಿದ್ದಕ್ಕೆ ನನ್ನನ್ನು ಜ್ಯೋತಿಲಿಂಗಯ್ಯ ಅಂತ ಕರೆದ್ರು. ನಮ್ಮ ಮೈಸೂರು ಮಹಾರಾಜರು ಮಾಗುರು ಅಂತ ಹೆಸರನ್ನ ಕೊಟ್ರು. ನಮ್ಮ ಮುಸಲ್ಮಾನ್ ಬಂಧುಗಳು ಅರೆ ಅಲ್ಲ ಅಂತ ಹಸ್ತವನ್ನ ಊರಿದಕ್ಕೆ ಅಲ್ಲಮ್ಮ ಪ್ರಭುಗಳು ಅಂತ ಹೆಸರು ಕೊಟ್ರು. ಇವತ್ತು ನಿನ್ನ ಮನೆ ಮುಂದೆ ನಿಂತ್ಕೊಂಡು ನನ್ನ ಭಿಕ್ಷೆಯನ್ನ ಸಾರದಕ್ಕೆ ನಿನ್ನ ಮನೆ ಮಂಟ್ಗಳ ಅಂತ ಬೋದಲವ್ವ, ನಿನ್ ಬೋದಲ್ಲ ನಿನ್ ಮನೆ ಮಂಟ್ಗಳ ಅಂತ ಆ ಬೋಗಳವನ್ನೇ ಶುದ್ಧ ಮಾಡ್ಕೊಂಡು ಇನ್ಮೇಲೆ ನನ್ನ ಹೆಸರು ಏನ್ ಗೊತ್ತೇನವ್ವ, ಮಂಟೆ ಸ್ವಾಮಿ ಅಂತ ಈ ಲೋಕವೇ ಕೊಂಡಾಡಲವ್ವ.